ಹೇ ವೆಲ್ಕಮ್ ವೆಲ್ಕಮ್ ಟು ಅನಡಲ್ ಗೈಸ್. ಎಷ್ಟೇ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ CET ಪ್ರೊಟೆಸ್ಟ್ ಬಗ್ಗೆ. ಆ ವಿಡಿಯೋನ ಒಂದು ಅಪ್ಡೇಟ್ನೇ ನಾನು ಇವತ್ತು ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅಪ್ಡೇಟ್ ಏನಕ್ಕೆ ಬೇಕಾಗಿರೋದು ಅಂತ ನೀವೆಲ್ಲರೂ ಅನ್ಕೋಬೋದು ಗೈಸ್. ಆ್ಯಕ್ಚುಲಿ ನಿನ್ನೆ ಆ ವಿಡಿಯೋ ಹಾಕಿದ್ರ ಕಾರಣದಿಂದಾಗಿ ಎಷ್ಟೋ ಜನ ಕಮೆಂಟ್ ಮಾಡಿದ್ದು. ಫ್ರೆಷರ್ಸ್ ಕಡೆ ನ್ಯಾಯವಾಗಿ ಕಮೆಂಟ್ ಮಾಡಿದ್ರು, ಒಬ್ರು ಡ್ರಾಪರ್ಸ್ ಬಗ್ಗೆ ಹೇಳಿ ಅಂತ ಒಬ್ರು ಕಮೆಂಟ್ ಮಾಡಿದ್ರು. ದೆನ್ ನಮಗೆ ಜಸ್ಟಿಸ್ ಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು. ಆ್ಯಕ್ಚುಲಿ ಯಾರು ಈ ಫ್ರೆಷರ್ಸ್, ಡ್ರಾಪರ್ಸ್, ದೆನ್ ರಿಪೀಟರ್ಸ್, ಇವ್ರು 3 ಜನ ಯಾರು ಅನ್ನೋದು ತಿಳ್ಕೊಳ್ಳೋಣ. ನಿಜವಾಗ್ಲೂ ಈ CET ಏನು ನಡೀತೈತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಸೊಲ್ಯೂಷನ್ ಏನು ಹಾಕಿದ್ರೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮಾತಾಡೋಕೆ ಹೋಗೋಣ. ಫ್ರೆಷರ್ಸ್ ಅಂದರೆ ಈ ವರ್ಷ ಈ 2021-22 ಬ್ಯಾಚ್ ಏನೈತೆ, ಈ ಬ್ಯಾಚಲ್ಲಿ PUC ಎಕ್ಸಾಮ್ ಬರ್ದು ಡೈರೆಕ್ಟಾಗಿ CET ಎಕ್ಸಾಮ್ ಬರ್ದು ಆ ಒಂದು PUC CET ಮಾರ್ಕ್ಸ್ ಮೂಲಕ ರ್ಯಾಂಕಿಂಗ್ನ ಪಡೆದವರು ಫ್ರೆಷರ್ಸು. ದೆನ್ ರಿಪೀಟರ್ಸ್ ಯಾರು ಅಂದರೆ 2022-21 ಬ್ಯಾಚ್. ಆ ಬ್ಯಾಚಲ್ಲಿ PU ಎಕ್ಸಾಮ್ ಬರ್ದು CET ಎಕ್ಸಾಮು ಬರ್ದು ನನಗೆ ಈ ರ್ಯಾಂಕ್ ಸ್ಯಾಟಿಸ್ಫೈ ಆಗಿಲ್ಲ, ಈ ರ್ಯಾಂಕಿಂದ ನನಗೆ ಬೇಕಾಗಿರೋ ಕಾಲೇಜ್ ಸಿಗಲ್ಲ, ಪರ್ಟಿಕ್ಯುಲರ್ ಕೋರ್ಸ್ ನನಗೆ ಒಂದು ಒಳ್ಳೆ ಕಾಲೇಜಲ್ಲಿ ಸಿಗಲ್ಲ ಅಂದ್ಬಿಟ್ಟು ಅವರು ಮತ್ತೇನೂ ಎಕ್ಸಾಮ್ ಬರ್ದವ್ರೆ ಈ ಬ್ಯಾಚ್ ಜೊತೆ ಸೇರಿಕೊಂಡು. ಅವ್ರನ್ನ ನಾವು ರಿಪೀಟರ್ಸ್ ಅಂತೀವಿ. ಡ್ರಾಪರ್ಸ್ ಅಂದರೆ ಅದೇ ಬ್ಯಾಚ್ 2022-21 ಏನಿತ್ತು ಆ ಬ್ಯಾಚಲ್ಲಿ CET ಎಕ್ಸಾಮೇ ಅಟೆಂಡ್ ಮಾಡಿದೆ, ಬರೀ PUC ಎಕ್ಸಾಮ್ ಮಾತ್ರ ಅಟೆಂಡ್ ಮಾಡಿ 1 ವರ್ಷ ಪ್ರಿಪೇರ್ ಆಗಿ ತನ್ನ ಜೂನಿಯರ್ಸ್ ಅಂದರೆ 2021-22 ಬ್ಯಾಚ್ ಏನೈತೆ ಈ ಬ್ಯಾಚ್ ಜೊತೆ ಎಕ್ಸಾಮ್ ಬರ್ದವ್ರೆ ಡ್ರಾಪರ್ಸ್. ಇವ್ರು 3 ಜನದ ಪ್ರಾಬ್ಲಮ್ ಏನು ಇವಾಗ. ಆ್ಯಕ್ಚುಲಿ ಈ ಒಂದು CETಲಿ ಎಷ್ಟು ಜನ ಎಕ್ಸಾಮ್ ಬರ್ದ್ರು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. KEA ಡೈರೆಕ್ಟರ್ S ರಮ್ಯಾ ಇವ್ರು ಬಂದು ಏನು ಹೇಳೋರೆ ಅಂದರೆ, ಈ ವರ್ಷ CET 2,10,829 ಜನ CET ಎಕ್ಸಾಮ್ ಅಟೆಂಡ್ ಮಾಡೋರೆ. ಅದರಲ್ಲಿ 24,000 ಜನ ಬಂದು ರಿಪೀಟರ್ಸ್ ಅಂತ ಹೇಳ್ತವ್ರೆ. ಓಕೆನಾ, ಪ್ರತಿ ವರ್ಷನೂ ರಿಪೀಟರ್ಸ್ ಅನ್ನೋರು ಬಂದೇ ಬರ್ತಾರೆ. ಮ್ಯಾಕ್ಸಿಮಮ್ ರಿಪೀಟರ್ಸ್ ಎಷ್ಟಿರುತ್ತೆ ಇದ್ರು ಇಲ್ಲಿವರೆಗೂ CET ಏನು ನಡೆದೈತೆ ಅದರ ಮ್ಯಾಕ್ಸಿಮಮ್ ರಿಪೀಟರ್ಸ್ ಎಷ್ಟು ಇರ್ತಾ ಇದ್ರು ಅಂದರೆ 2,000ವರೆಗೂ ಇರ್ತಾ ಇದ್ರು ಅಂತ ಆ ರಮ್ಯಾ ಹೇಳ್ತವ್ರೆ. ಬಟ್ ಹೋದ ವರ್ಷ ಎಷ್ಟಿದ್ರು ಅಂದರೆ 200-400 ಜನವರೆಗೂ ಇದ್ರು. ಈ ವರ್ಷ 24,000 ಆಗಿರೋದು ನಮಗೆ ದೊಡ್ಡ ಶಾಕ್ ತಂದೈತೆ. ಅದಕ್ಕೋಸ್ಕರನೇ ನಾವು ಈ 2 ಬ್ಯಾಚ್ಗೆ, ಈ ರಿಪೀಟರ್ಸ್ ಆಗಿರ್ಬೋದು, ಫ್ರೆಷರ್ಸ್ ಆಗಿರ್ಬೋದು, ಇವರಿಬ್ರಿಗೂ PUC ಮಾರ್ಕ್ಸ್ ದೆನ್ 50%, ಆಮೇಲೆ CET ಮಾರ್ಕ್ಸ್ 50%, ಇದೆರಡೂ ಸೇರಿ ರ್ಯಾಂಕಿಂಗ್ನ ನಾವು ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ಹೋದ ವರ್ಷ ಅಂದರೆ ರಿಪೀಟರ್ಸ್ ಏನು ಅವ್ರು 24,000 ಜನನು ಇವರೆಲ್ಲರೂ 90% ಅಬೋವ್ ಬಂದಿರೋರು. ಓಕೆನಾ, 90% ಅಬೋವ್ ಬಂದಿರೋರಿಗೆ CET ಮಾರ್ಕ್ಸ್ ಮತ್ತು PUC ಮಾರ್ಕ್ಸ್ ಎರಡೂ ಸೇರಿ ಕೊಟ್ಟಾಗ ಇಲ್ಲಿ ರ್ಯಾಂಕ್ ಏನಿರುತ್ತೆ, ಈ ವರ್ಷ ಅವ್ರ ರ್ಯಾಂಕ್ ಮುಂದೆ ಬಂದಿರ್ತಾರಲ್ಲ ಟಾಪ್ 30,000 ಒಳಗಡೆ ಅನ್ಕೊಳ್ಳೋಣ. ಟಾಪ್ 30,000 ಒಳಗಡೆ ಬಂದಿರೋ ಫ್ರೆಷರ್ಸ್ಗೆ ಏನಾಗುತ್ತೆ ಅಂದರೆ ಅವ್ರು ಹಿಂದೆ ಬಂದ್ಬಿಡ್ತಾರೆ. ಅಂದರೆ 31,000ಇಂದ 60,000ವರೆಗೂ ಅವ್ರನ್ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಇನ್ನು 30,000 ಒಳಗಡೆ ರಿಪೀಟರ್ಸ್ ಹೋಗ್ಬಿಡ್ತಾರೆ. ಅವಾಗ ಫ್ರೆಷರ್ಸ್ಗೆ ಮೋಸ ಆಗುತ್ತೆ ಅನ್ನೋ ಥರ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ನ ಕ್ರಿಯೇಟ್ ಮಾಡೋರೆ ಅಂತಲೇ ಹೇಳ್ಬೋದು. ಈ ಸಿಚುವೇಶನ್ನು ಕ್ರಿಯೇಟ್ ಆಗಿದ್ದು ಯಾರಿಂದ ಅಂದರೆ, ಈ ಒಂದು ತಪ್ಪು ಕ್ರಿಯೇಟ್ ಆಗಿದ್ದು, ಈ ಪ್ರೊಟೆಸ್ಟ್ ನಡೀತಾ ಇರೋದು ಯಾರಿಂದ ಅಂದರೆ KEA ಮಾಡಿರೋ ನೆಗ್ಲಿಜೆನ್ಸಿಂದಾನೆ ಅಂತ ಹೇಳ್ಬೋದು. ಯಾಕಂದರೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ 2,16,000 ಜನ ಅಂತ KEA ಗೊತ್ತು. ಅದರಲ್ಲಿ ರಿಪೀಟರ್ಸ್ ಎಷ್ಟು ಜನ ಅನ್ನೋದು ಅವ್ರಿಗೆ ಗೊತ್ತು. ರಿಪೀಟರ್ಸೇ ಇಷ್ಟು ಜನ ಅವರೇ ಅಂದರೆ ಎಕ್ಸಾಮ್ ಬರೆಯೋಕ್ಕೆ ಮುಂಚೆನೇ ರಿಪೀಟರ್ಸ್ ಇಷ್ಟು ಜನ ಅವರೇ ಅಂತ ಗೊತ್ತಾದ್ಮೇಲೆ ಅವರು ಒಂದು ಸರ್ಟೆನ್ ನೋಟಿಫಿಕೇಶನ್ ಅನ್ನೋದು ಸ್ಟೂಡೆಂಟ್ಸಿಗೆ ಬಿಡಬೇಕಾಯಿತು. ನೋಟಿಫಿಕೇಶನ್ ಅನ್ನೋದು ಬಿಟ್ಟಿದ್ರೆ ಅಟ್ಲೀಸ್ಟ್ ಹೋದ ವರ್ಷನೇ ಅವ್ರಿಗೆ ತಿಳಿಸಿದ್ರೆ ಲಾಸ್ಟ್ ಇಯರ್ ಅವರು ಕಮ್ಮಿ ರ್ಯಾಂಕ್ ಬಂದಿದ್ರೇನು ಯಾವ ಕಾಲೇಜ್ ಸಿಕ್ತೋ, ಓಕೆ ನಮಗಿನ್ನ ಗತಿ ಇಲ್ಲ ಅಂದರೆ ನಮಗಿನ್ನ ಅದೃಷ್ಟ ಅನ್ನೋದಿಲ್ಲ, ನಾವು ಇದೇ ಕಾಲೇಜಲ್ಲೇ ಸೇರ್ಕೊಳ್ಳೋಣ ಅಂತ ಒಂದು ಡಿಸಿಷನ್ ತಗೊಂಡು ಓಕೆ ರ್ಯಾಂಡಮ್ ಆಗಿ ಆ ಕಾಲೇಜಲ್ಲಿ ಸೇರ್ಕೊಂಡಿರೋರು. ಬಟ್ KEAಲಿ ಒಂದು ಹುಡುಗ ಏನು ಮಾಡೋರು ಅಂದರೆ ರಿಪೀಟರು ಹೋಗಿ ತುಂಬಾ ವಿಚಾರಿಸೋರು. ಅಂದರೆ KEA ಅಫಿಷಿಯಲ್ಸ್ ಜೊತೆ ವಿಚಾರಿಸೋರೆ, ಸರ್ ನಾನು ಈ ಥರ ರಿಪೀಟರು, ನಾನು ಮತ್ತೇನು ಎಕ್ಸಾಮ್ ಬರೆದ್ರೆ ನನ್ನ ಒಂದು ಕನ್ಸಿಡರೇಷನ್, ನನ್ನ ಒಂದು ಕ್ರೈಟೀರಿಯಾ ಅವ್ರಿಗೆ ಈಕ್ವಲ್ ಆಗಿರುತ್ತಾ, ಫ್ರೆಷರ್ಸ್ ಈಕ್ವಲ್ ಆಗಿರುತ್ತಾ, ಈಕ್ವಲ್ ಆಗಿದ್ರೆ ನಾನು ಎಕ್ಸಾಮ್ ಬರೀತೀನಿ ಸರ್ ಅಂತ ಹೇಳ್ಬಿಟ್ಟೇನೆ ಎಕ್ಸಾಮ್ ಬರೆದಿರೋ. ಅವರು ಓಕೆ ಅಂದವ್ರೆ. ಎಕ್ಸಾಮ್ ಬರೆಯೋಕ್ಕೆ ಮುಂಚೆನೇ KEA ಅಫಿಷಿಯಲ್ಸ್ ಬಂದು ಓಕೆ ಅಂದವ್ರೆ. ಇದು ಬಂದು ಒಂದು ಆರ್ಟಿಕಲಲ್ಲಿ ಒಂದು ಪೇರೆಂಟ್ಸ್ ಹೇಳ್ಕೊಳ್ಳೋ ವಿಷಯ. ಅವರು ಓಕೆ ಅಂದಾದ್ಮೇಲೆ ಹುಡುಗ ಎಕ್ಸಾಮ್ ಬರ್ದಿರೋದು. ಅಂದರೆ ನೀಟು ಬರ್ದಿದ್ರು, CETನೂ ಬರ್ದಿದ್ರು. ನೀಟಲ್ಲಿ ಒಂದು ಕಟ್ ಆಫ್ ಮೇಲೆ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದರೆ ನಾನು CETಲಿ ಒಂದು ಕಟ್ ಆಫ್ ಮೂಲಕ ನಾನು ಇಂಜಿನಿಯರಿಂಗ್ ತಗೋತೀನಿ ಅಂದ್ಬಿಟ್ಟು. ಓಕೆನಾ, ಆ ಹುಡುಗ ಬಂದು ಲಾಸ್ಟ್ ಇಯರ್ 77 ಮಾರ್ಕ್ಸ್ ಬಂದಿರೋದು 180ಗೆ. 77 ಮಾರ್ಕ್ಸ್ ಬಂದ್ಬಿಟ್ಟು 90 ಅಬೋವ್% ಬಂದು ಇದೆರಡೂ ಕನ್ಸಿಡರೇಷನ್ ಮಾಡಿ 19,000 ರ್ಯಾಂಕ್ ಕೊಟ್ಟಿದ್ರು. ಓಕೆನಾ, 19,000 ರ್ಯಾಂಕ್ ಕೊಟ್ರೇನು ತನಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ. ಕಾಲೇಜ್ ಸಿಕ್ಕಿಲ್ಲ ಅಂದಮೇಲೆ KEA ಅಫಿಷಿಯಲ್ಸ್ ಜೊತೆಲ್ಲ ಸೇರ್ಕೊಂಡು ಓಕೆ ಇನ್ನೇ 1 ವರ್ಷ ನಾನು ಮನೇಲಿ ಇರ್ತೀನಿ, ಪ್ರಿಪೇರ್ ಆದಮೇಲೆ ನಾನು ಹೋಗಿ ಮತ್ತೆ ಇನ್ನೊಂದು ವರ್ಷ ಬರೀತೀನಿ ಅಂತ ರೆಡಿಯಾಗಿ ಬಂದಿದ್ದು ಹುಡುಗನಿಗೆ ಈಗ 103 ಮಾರ್ಕ್ಸ್ ಬಂದಿನು 65,000 ರ್ಯಾಂಕ್ ಕೊಟ್ಟವ್ರೆ.
ಇದಕ್ಕಿಂತ ವಾಸಿ ಇವಾಗ ಹುಡುಗನ್ ಏನ್ ಅನ್ಸೈತೆ ಅಂದ್ರೆ 65,000ಕ್ಕಿಂತ 19,000ನೇ ಪರವಾಗಿಲ್ಲ, ಯಾವ್ದೋ ಒಂದು ಒಳ್ಳೆ ಕಾಲೇಜ್ ಸಿಕ್ಕಿರ್ತಾ ಇತ್ತು, ನಾನು ಈ ತರ ಮಿಸ್ ಮಾಡ್ಕೊಬಿಟ್ನಲ್ಲ, ಇವಾಗ ಹೋಗಿ ಟೈಮ್ ಬರುತ್ತಾ ಅನ್ನೋ ತರ ಇರೋದೇ. ರಿಪೀಟರ್ಸ್ ಇರೋ ಮೈಂಡ್ ಸೆಟ್ ಇವಾಗ ಆ ತರ ಆಗೋಗೈತೆ. ಈ ತರ ಇರುವಾಗ ಇಷ್ಟು ಪ್ರಾಬ್ಲಮ್ಗೆ ಒಂದು ದಾರಿ ದೀಪವಾಗಿರೋದು ಯಾರು ಅಂದ್ರೆ KE ಅವ್ರು ಅಂತಾನೆ ಹೇಳ್ಬೋದು. KE ಅವರು ಒಂದು ಸಣ್ಣ ನೆಗ್ಲಿಜೆನ್ಸ್ ಇಂದ, ಅಂದ್ರೆ 24,000 ಜನಕ್ಕೂ ನಾವು ಆಮೇಲೆ ಹೇಳ್ಕೊಳ್ಳೋಣ ಅನ್ನೋ ನೆಗ್ಲಿಜೆನ್ಸ್ ಇಂದ ಇವತ್ತು ಅಷ್ಟು ಪೇರೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಾರೆ KE ಮುಂದೆ, ಅವರೇನೆ ಕಷ್ಟ ಅನುಭವಿಸ್ತಾ ಇರೋದು. ಇದಕ್ಕೆ ಇವಾಗ ಪ್ರಾಬ್ಲಮ್ ಹೀಗೆ ಅಂದ್ರೆ ನಾನು ಹೇಳ್ದಂಗೆ ಮುಂಚೆನೆ ಫ್ರೆಷರ್ಸ್ಗೂ ಪ್ರಾಬ್ಲಮ್ಮು, ದೆನ್ ರಿಪೀಟರ್ಸ್ಗೂ ಡ್ರಾಪ್ಔಟ್ಸ್ಗೂ 3 ಜನಕ್ಕೂ ಪ್ರಾಬ್ಲಮ್. ಇದರಲ್ಲಿ ಡ್ರಾಪರ್ಸ್ ಅವರಲ್ಲ, ಡ್ರಾಪರ್ಸ್ ನಿಜವಾಗ್ಲೂ ದುರಾದೃಷ್ಟವಂತರು ಅನ್ಬೋದು. ಯಾಕಂದ್ರೆ ಅವರು ಲಾಸ್ಟ್ ಇಯರೇ ಎಕ್ಸಾಮ್ ಬರ್ದಿಲ್ಲ. ಓಕೆನಾ, ಯಾಕೆ ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಅವರ ಒಂದು PUC ಎಕ್ಸಾಮ್ ಹೇಗೆ ನಡೀತು ಅಂದರೆ ಡೈರೆಕ್ಟ್ ಪಾಸ್ ಮಾಡಿಬಿಟ್ರು. ಅವ್ರನ್ನ ಡೈರೆಕ್ಟ್ ಪಾಸ್ ಮಾಡಿದ್ರಿಂದ ಎಷ್ಟೋ ಜನಕ್ಕೆ ಸ್ಯಾಟಿಸ್ಫೈ ಆಗಿಲ್ಲ. ನನಗೆ ಈ ಮಾರ್ಕ್ಸು ಏನು ಎಕ್ಸಾಮ್ ಬರೋದೇ ನನಗೆ ಇಷ್ಟು ಮಾರ್ಕ್ಸ್ ಬಂದೈತೆ, ನನಗೆ ಸ್ಯಾಟಿಸ್ಫೈ ಆಗಿಲ್ಲ, ಅಟ್ಲೀಸ್ಟ್ ನಾನು ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಾದರೂ ಜಾಸ್ತಿ ಬರಬೇಕು ಅಂದ್ಬಿಟ್ಟು 1 ವರ್ಷ ಸತತವಾಗಿ ಮನೇಲೆ ಕೂತಿ ಓದಿದ್ದಕ್ಕೆ ಅವರು ಒಂದು ಪ್ರಿಪ್ರೇಷನ್ ಅನ್ನೋದು ಮಾಡಿದ್ರು. ಓಕೆನಾ, ಪ್ರಿಪ್ರೇಷನ್ ಅನ್ನೋದು ಮಾಡೋದ್ಮೇಲೆ ಎಕ್ಸಾಮ್ ಬರೆಯೋಕೆ ಬಂದವ್ರೆ. ಎಕ್ಸಾಮಲ್ಲೂ ಒಳ್ಳೆ ರ್ಯಾಂಕ್ ಬರಬೇಕಾಗಿತ್ತು. ಎಷ್ಟೋ ಜನ 110 ಮಾರ್ಕ್ಸ್ ಅಂದರೆ 180ಕ್ಕೆ 110 ಮಾರ್ಕ್ಸ್ ಬಂದಿನೂ ಅವ್ರಿಗೆ 62,000 ರ್ಯಾಂಕಿಂಗ್ ಅನ್ನೋ ಥರ ಬಂದೈತೆ. ಯಾಕಂದರೆ ಅವ್ರಿಗೆ PUC ಮಾರ್ಕ್ಸ್ ಏನಾದರೂ ಕನ್ಸಿಡರ್ ಮಾಡ್ಕೊಂಡಿದ್ರೆ ಅವ್ರಿಗೆ ರ್ಯಾಂಕಿಂಗ್ ಅನ್ನೋದು 8,000 ಬಂದಿರ್ತಾಯಿತ್ತು. ಓಕೆನಾ, 8,000ಕ್ಕೆ ಎಷ್ಟು ಒಳ್ಳೆ ಕಾಲೇಜ್, ಅವ್ರ ಡ್ರೀಮ್ ಕಾಲೇಜಸ್ ಎಲ್ಲ ಅವ್ರಿಗೆ ಸಿಕ್ಕಿರ್ತಾಯಿತ್ತು. ಬಟ್ ಇವಾಗ ಅವ್ರಿಗೂ ಮೋಸ ಆಗುತ್ತೆ, ಫ್ರೆಷರ್ಸ್ಗೂ ಮೋಸ ಆಗುತ್ತೆ ಅನ್ಬೋದು. ಯಾಕಂದರೆ ಫ್ರೆಷರ್ಸ್ ಇವಾಗ 8,000 ಒಳಗಡೆ ಏನು ನಿಂತ್ಕೊಂಡಿರ್ತಾರಲ್ಲ, ಆ ರ್ಯಾಂಕಿಂಗ್ ಒಳಗಡೆ ನಿಂತಿರ್ತಾರಲ್ಲ, 8,000ದವ್ರದ್ದು 16,000ಕ್ಕೆ ಎಗುರ್ಕೊಬಿಡುತ್ತೆ ರಿಪೀಟರ್ಸ್ನ ನಾವು ಅಲ್ಲಿಗೆ ತಂದು ಹಾಕೋದ್ರೆ. ಇವಾಗ ಇಲ್ಲಿ ಪ್ರಾಬ್ಲಮ್ಮು ಫ್ರೆಷರ್ಸ್ಗೂ ಐತೆ, ರಿಪೀಟರ್ಸ್ಗೂ ಐತೆ. ಓಕೆನಾ, ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ನು ಅಂದರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ಏನು ಮಾಡಬೇಕು ಅಂದರೆ ಬರೀ ನಾವು CET ರ್ಯಾಂಕಿಂಗ್ ಅಂದರೆ CET ಮಾರ್ಕ್ಸ್ನ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. CET ಮಾರ್ಕ್ಸ್ ಹೆಂಗೆ ಕನ್ಸಿಡರ್ ಮಾಡ್ಕೊಂಡವ್ರು ಅಂದರೆ 180 ಮಾರ್ಕ್ಸ್ ಅಂದರೆ 3 ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ಗೆ 60 ಮಾರ್ಕ್ಸ್ ಅಂದಾಗ 180 ಮಾರ್ಕ್ಸ್ನ 100 ಕನ್ವರ್ಟ್ ಮಾಡಿನೇ ರ್ಯಾಂಕಿಂಗ್ ಬಿಡೋದು. ಓಕೆನಾ, ಇವಾಗ ಫ್ರೆಷರ್ಸ್ ಆಗಿರಲಿ, ದೆನ್ ರಿಪೀಟರ್ಸ್ ಆಗಿರಲಿ, ಡ್ರಾಪರ್ಸ್ ಆಗಿರಲಿ, 3 ಜನಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ಒಂದು CET ಮಾರ್ಕ್ಸ್ ಏನೈತೆ ಅದ್ರ ಕನ್ಸಿಡರೇಷನ್ ಮೇಲೆ ಮಾತ್ರ ರ್ಯಾಂಕ್ ಕೊಟ್ಟರೆ ಎಲ್ಲರಿಗೂ ಒಂದು ಈಕ್ವಲ್ ಕ್ರೈಟೀರಿಯಾ ಅನ್ನೋದು ಬರುತ್ತೆ. ಇವಾಗ ಅದೊಂದು ಮಾಡೋದು ಬಿಟ್ಟು ಬೇರೆ ಸೊಲ್ಯೂಷನ್ನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಏನೇ ಒಂದು ಸೊಲ್ಯೂಷನ್, ಇವಾಗ ಈ ಕಡೆ ರಿಪೀಟರ್ಸ್ಗೆ ಒಂದು ಅನುಕೂಲ ಮಾಡಿಕೊಟ್ರೆ, ರಿಪೀಟರ್ಸ್ಗೆ 2 ಮಾರ್ಕ್ಸ್ ಸೇರಿ ಹಾಕೋದ್ರೆ ಈ ಕಡೆ ಫ್ರೆಷರ್ಸ್ಗೆ ಒಂದು ಅನ್ಯಾಯ ಆಗುತ್ತೆ. ಈ ಕಡೆ ಫ್ರೆಷರ್ಸ್ಗೆ ಬರೀ ಈ ಥರ ಒಂದು ಕ್ರೈಟೀರಿಯಾಸ್ ಕೊಟ್ಟರೆ ಡ್ರಾಪರ್ಸ್ಗೆ ರಿಪೀಟರ್ಸ್ಗೂ ಒಂದು ಅನ್ಯಾಯ ಆಗುತ್ತೆ. ತಪ್ಪು ಯಾರ್ದು ಇಲ್ಲ ಗೈಸ್, ತಪ್ಪು ಅನ್ನೋದು ಸ್ಟೂಡೆಂಟ್ಸ್ದು ತಪ್ಪೇ ಇಲ್ಲ ಅಂತ ಹೇಳ್ಬೋದು. ಬಟ್ ತಪ್ಪೆಲ್ಲ ಯಾರ್ದಂದ್ರೆ ಈ ಒಂದು ಎಕ್ಸಾಮ್ ಅಥಾರಿಟಿ ಇದೆ. ಈ ಎಕ್ಸಾಮ್ ಅಥಾರಿಟಿ ಮೊದಲೇನೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರೆ ಅವರೆಲ್ಲ ಒಂದು ಕಡೆ ಹುಷಾರಾಗಿರೋರು, ಇಲ್ಲ ಬೇಡ ನಾನು ಈ ಥರ ಇವಾಗ ಬರೆಯೋಕೆ ಹೋದರೆ ನನಗೆ ಒಳ್ಳೆ ಕಾಲೇಜ್ ಸಿಗಲ್ಲ ಅಂದರೆ ಇದು ಬಂದು 1 ವರ್ಷಕ್ಕೆ ಮುಂಚೆನೇ ಬಿಟ್ಟಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ಅವ್ರಿಗೆ ಆಗ ಏನು ಸಿಕ್ಕಿತ್ತು, ನಾನು ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್, 19,000ಕ್ಕೆ ಆ ಹುಡುಗನಿಗೆ ಯಾವ ಒಂದು ಕಾಲೇಜ್ ಸಿಕ್ಕಿತ್ತು, ಓಕೆ ಅದರಲ್ಲಿ ಸೇರ್ಕೋತಾ ಇದ್ದ. ಈಗ ಅವ್ನು 65,000 ಬಂದಿನ ಆ ಕಡೆನೂ ಹೋಗದೆ ಈ ಕಡೆನೂ ಹೋಗದೆ ಮಧ್ಯದಲ್ಲಿ ಸಿಕ್ಕಾಕೊಂಡು ಅವ್ನ ಸಿಚುವೇಶನ್ ಯಾವ ಥರ ಇರಲ್ಲ. ತುಂಬಾ ಅವ್ನ ಮೈಂಡ್ ಸೆಟ್ ಅನ್ನೋದು ಒಂದು ಲಾಸ್ಗೆ ತಲುಪುತ್ತೆ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ ರ್ಯಾಂಕ್ಗೋಸ್ಕರನೇ ಇಷ್ಟು ಪ್ರೊಟೆಸ್ಟ್ ಮಾಡ್ತಾವ್ರಾ, ಇಲ್ಲ ನನಗೆ ಜಾಸ್ತಿ ರ್ಯಾಂಕ್ ಬರಬೇಕು ಅನ್ನೋದಕ್ಕೆ ಪ್ರೊಟೆಸ್ಟ್ ಮಾಡ್ತಾರಾ ಅಂತ ಕೇಳೋಕ್ಕೋದ್ರೆ ಆ್ಯಕ್ಚುಲಿ ಇಲ್ಲ. ಸ್ಟೂಡೆಂಟ್ಸ್ ಒಂದು ಮೈಂಡ್ ಸೆಟ್ ಏನೈತೆ ಅಂದರೆ ರ್ಯಾಂಕ್ ಬಂದ್ರೇ ನಮ್ಗೆ ಒಳ್ಳೆ ಕಾಲೇಜ್ ಸಿಗೋದು, ಒಳ್ಳೆ ಕಾಲೇಜಲ್ಲಿ ನಾವು ಎಜುಕೇಷನ್ ತೊಗೊಂಡ್ರೇ ನಮ್ಮ ಲೈಫಲ್ಲಿ ನಾವು ದೊಡ್ಡ ಜಾಗಕ್ಕೆ ರೀಚ್ ಆಗೋದು ಅನ್ನೋ ಥರ ಸ್ಟೂಡೆಂಟ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡವ್ರೆ. ಸೊ ಇದರಿಂದಾನೇ ಅಂದರೆ ಇಲ್ಲಿ ಪ್ರಾಬ್ಲಮ್ ಎಲ್ಲ ಸುತ್ತಮುತ್ತ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಅಂದರೆ ಎಜುಕೇಷನ್ ಸಿಸ್ಟಮ್ ಮೇಲೇ. ಯಾಕೆ ಎಲ್ಲ ಕಾಲೇಜಸ್ಸಲ್ಲೂ ಈಕ್ವಲ್ ಎಜುಕೇಷನ್ ಸಿಸ್ಟಮ್ ಅನ್ನೋದಿಲ್ಲ, ಯಾಕೆ ಎಲ್ಲ ಕಾಲೇಜಸ್ಸಲ್ಲೂ ಈಕ್ವಲ್ ಫೆಸಿಲಿಟೀಸ್ ಅನ್ನೋದಿಲ್ಲ. ಈಕ್ವಲ್ ಫೆಸಿಲಿಟೀಸ್ ಅನ್ನೋದು ಇಲ್ಲದೆ ಇರೋದ್ರಿಂದಾನೇ ಇವಾಗ ಇಷ್ಟು ಪ್ರಾಬ್ಲಮ್ ಬರ್ತಾ ಇರೋದು. ನನಗೆ ಆ ಕಾಲೇಜೇ ಬೇಕು, ನನಗೆ ಅದೇ ಒಳ್ಳೆ ಕಾಲೇಜು, ಆ ಒಳ್ಳೆ ಕಾಲೇಜಲ್ಲಿ ಸೇರಿಕೊಂಡ್ರೆ ಮಾತ್ರ ನನಗೆ ಪ್ಲೇಸ್ಮೆಂಟ್ ಸಿಗುತ್ತೆ ಅನ್ನೋ ಥರನೇ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಐತೆ. ಯಾಕೆ ಈ ಕಾಲೇಜ್ ಏನಕ್ಕೆ ಕಟ್ಟವ್ರು ಅದನ್ನು ಇಂಜಿನಿಯರಿಂಗ್ ಕಾಲೇಜ್ ಅಂತ, ಯಾವುದೋ ಒಂದು ಕಮ್ಮಿ ರ್ಯಾಂಕ್ ಬರೋನು ಅಲ್ಲೋಗಿ ರ್ಯಾಂಡಮ್ ಆಗಿ ಸೇರಿಕೊಂಡು ಅವ್ನ ಪಾಡ್ಗೆ ಅವ್ನು ಓದಿ 4 ವರ್ಷ ಹೇಗೋ ಮುಗಿಸ್ದೆ ಅನ್ನೋದು ಗೊತ್ತಿಲ್ಲದೆ ಆಮೇಲೆ ಎಂಡ್ ಮಾಡಿ ಸಮಾಜಕ್ಕೆ ಬಂದ್ಬಿಟ್ಟು ಕೆಲಸ ಇಲ್ಲದೆ ಅವ್ನು ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಕೆಲಸಕ್ಕೆ ಸೇರಿಕೊಂಡು BE ಅನ್ನೋ ಒಂದು ಗ್ರಾಜ್ಯುಯೇಷನ್ ಪಟ್ಟ ಬರೋಕ್ಕೆ ಮಾತ್ರನೇ ಆ ರ್ಯಾಂಡಮ್ ಕಾಲೇಜ್ ಮಾಡಿಕ್ಕಿರೋದಾ? ಆ ಥರ ಇರಬಾರ್ದು ಗೈಸ್. ಕಾಲೇಜಸ್ ಅಂದರೆ ಮೊದಲು ಬಂದು ಈ ಚೇಂಜಸ್ ಎಲ್ಲಿ ನಡಿಬೇಕಂದ್ರೆ ಕಾಲೇಜಸ್ಸಲ್ಲಿ, ಎಲ್ಲ ಕಾಲೇಜಲ್ಲೂ ಈಕ್ವಲ್ ಕ್ರೈಟೀರಿಯಾಸ್ ಅನ್ನೋದಿದ್ರೆ ರ್ಯಾಂಕಿಂಗ್ ಏನಕ್ಕೆ? ಇವಾಗ ರ್ಯಾಂಕಿಂಗ್ ಸಿಸ್ಟಮ್ ತುಂಬಾ ಎಷ್ಟೋ ಮೂವೀಸಲ್ಲಿ ಹೇಳೋರೆ, ಎಷ್ಟೋ ಜನಗಳು ಹೇಳೋರೆ, ರ್ಯಾಂಕಿಂಗ್ ಸಿಸ್ಟಮಿಂದ ಆ ಒಂದು ಹುಡುಗರಲ್ಲಿ ಬರೋ ಫೀಲಿಂಗ್ಸ್ ಐತಲ್ಲ, ಅವನಿಗಿಂತ ನಾನು ಕಡಿಮೆ ಬಂದ್ಬಿಟ್ಟೆ, ಅವನಿಗಿಂತ ನಾನು ಜಾಸ್ತಿ ಇದ್ದೀನಿ, ಓಕೆನಾ, ಈ ಥರ ಫೀಲಿಂಗ್ಸ್ ಅನ್ನೋದು ಯಾವ ಹುಡುಗರಿಗೂ ಬರಬಾರ್ದು. ಬಂದಾಗ್ಲೇ ಅವರ ಒಂದು ಮೈಂಡ್ ಸೆಟ್ಟು ಎಜುಕೇಷನ್ಗಿಂತ ರ್ಯಾಂಕಿಂಗ್ ಮೇಲೆ ಇವಾಗ ಐತೆ. ನಾನು ಎಲ್ಲಿ ಎಜುಕೇಷನ್ ತಗೋತೀನಿ, ಏನು ಮಾಡ್ತೀನಿ ಅನ್ನೋದಕ್ಕಿಂತನೂ ರ್ಯಾಂಕಿಂಗ್ ಇದ್ದರೆ ಮಾತ್ರನೇ ನನ್ನ ಲೈಫು ತುಂಬ ಒಳ್ಳೆ ದೊಡ್ಡ ಇಂಟಿಗ್ರಿಟಿಗೆ ಹೋಗಿ ಸೇರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟೈತಲ್ಲ ಸ್ಟೂಡೆಂಟ್ಸ್ಗೆ. ಅದಕ್ಕೆಲ್ಲನೂ ಕಾರಣ ಈ ಒಂದು ಪರ್ಟಿಕ್ಯುಲರ್ ಕಾಲೇಜಸ್ ಮಾತ್ರನೇ. ಈ ಕಾಲೇಜಸ್ನೆಲ್ಲ ಮೊದಲು ಸರಿ ಮಾಡ್ಬಿಟ್ಟಂದ್ರೆ ಯಾರು ಸರಿ ಮಾಡಬೇಕು? ಇಂಡಿಯಾ ಕಮಿಟಿ ಆಫ್ ಟೆಕ್ನಿಕಲ್ ಎಜುಕೇಷನ್. ಈ ಒಂದು ಟೆಕ್ನಿಕಲ್ ಕಮಿಟಿ ಒಂದು ಪರ್ಟಿಕ್ಯುಲರ್ ರ್ಯಾಂಕಿಂಗ್ ಕಾರ್ಡ್ ಅನ್ನೋದು ಕೊಡ್ತಾರೆ.
ಈ ರ್ಯಾಂಕಿಂಗ್ ಕಾರ್ಡ್ ಅನ್ನೋದು ಕೊಡುವಾಗ ಹೇಗೈತೆ ಕಾಲೇಜ್ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ಕೊಡಬೇಕು. ಇವಾಗ ರ್ಯಾಂಕಿಂಗ್ ಕಾರ್ಡ್ಸ್ ಅನ್ನೋದೆಲ್ಲ ಕೊಡ್ತಾರಲ್ಲ, ಎಲ್ಲ ಕಾಲೇಜ್ಗೂ A ಗ್ರೇಡ್ A+ ಅಕ್ರಿಡೇಟೆಡ್ ಬೈ NAAC ಅಂತ A ಗ್ರೇಡ್ A+ ಅಂತ ಕೊಟ್ಬಿಡ್ತಾರೆ. ಎಲ್ಲ ಕಾಲೇಜು A+ ಅಂದ್ರೆ ಎಲ್ಲ ಕಾಲೇಜು ಒಳ್ಳೆ ಕಾಲೇಜೇ ತಾನೆ. ಯಾಕೆ ನೀವು ಕಟ್ ಆಫ್ ಪ್ರಕಾರ ಈ ಕಾಲೇಜೇ ಬೆಟರು, ಈ ಕಾಲೇಜೇ ಸ್ವಲ್ಪ ಅದಕ್ಕಿಂತ ಕಡಿಮೆ ಅಂತ ಆಗ್ತೀರಾ? ಎಲ್ಲ ಕಾಲೇಜ್ಗೂ A ಗ್ರೇಡ್ ಕೊಟ್ಟಿರ್ತೀರಲ್ಲ. ಇದು ಮೊದಲು ಮಾಡ್ಬೇಕಾಗಿರೋ ಒಂದು ಅನಾಲಿಸಿಸ್ ಏನಂದ್ರೆ, ಟೆಕ್ನಿಕಲ್ ಕಮಿಟಿ ಅವರು ಎಲ್ಲ ಕಾಲೇಜ್ನ ಒಂಚೂರು ಅನಲೈಸ್ ಮಾಡಿಬಿಟ್ಟು ಯಾವ ಕಾಲೇಜ್ ಹೇಗೆ, ಎಲ್ಲ ಕಾಲೇಜು A ಗ್ರೇಡ್ ಬರೋ ಥರ ಅಂದರೆ ಅವ್ರು ಏನು A ಗ್ರೇಡ್ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ ಆ ಸರ್ಟಿಫಿಕೇಟ್ ಪ್ರಕಾರನೇ ಕಾಲೇಜ್ಗಳು ವರ್ಕ್ ಆಗಬೇಕು. ಅವಾಗಲೇ ಯಾವ ಹುಡುಗರಿಗೂ ರ್ಯಾಂಕ್ ಏನೇ ಬರಲಿ, ರ್ಯಾಂಕ್ ಏನು ಬಂದರೆ ಏನು, ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರ್ಕೋಬೇಕು, ನಾನು ಅಲ್ಲೋಗಿ ಚೆನ್ನಾಗಿ ಓದಿ ನನ್ನ ಪರ್ಟಿಕ್ಯುಲರ್ ಬ್ರಾಂಚ್ ಮೂಲಕ ನಾನು ಅದರ ಪ್ರಕಾರ ಒಂದು ಕೆಲ್ಸಕ್ಕೆ ಸೇರ್ಕೋಬೇಕು, ನನ್ನ ಬ್ರಾಂಚ್ ರಿಲೇಟೆಡ್ ಕೆಲ್ಸಕ್ಕೆ ಸೇರ್ಕೋಬೇಕು. ಇಷ್ಟೇ ಒಂದು ಹುಡುಗನ ಮೈಂಡ್ ಸೆಟ್ ಬರಬೇಕಾಗಿರೋದು. ಅದು ಬಿಟ್ಬಿಟ್ಟು ನನ್ನ ರ್ಯಾಂಕ್ ಜಾಸ್ತಿ ಆಯಿತು, ಕಡಿಮೆ ಬಂದರೆ ಚಿಕ್ಕ ಕಾಲೇಜಲ್ಲಿ ಸಿಗುತ್ತೆ, ಜಾಸ್ತಿ ಆದರೆ ಒಳ್ಳೆ ಕಾಲೇಜಲ್ಲಿ ಸಿಗುತ್ತೆ, ಈ ಥರ ಒಂದು ಮೈಂಡ್ ಸೆಟ್ ಯಾವತ್ತೂ ಒಂದು ಸ್ಟೂಡೆಂಟ್ ಮಧ್ಯದಲ್ಲಿ ಕ್ರಿಯೇಟ್ ಆಗಬಾರ್ದು. ಓಕೆನಾ? ಇದಕ್ಕಿರೋ ಸೊಲ್ಯೂಷನ್, ಇವಾಗ KEಗಿರೋ ಸೊಲ್ಯೂಷನ್ ಒಂದೇ, ಅದೇನಂದರೆ ಎಲ್ಲರಿಗೂ ಈಕ್ವಲ್ ರ್ಯಾಂಕ್ನ ಸ್ಪ್ರೆಡ್ ಮಾಡಬೇಕು ಅಷ್ಟೇ. ಎಲ್ಲರಿಗೂ ಈಕ್ವಲ್ ರ್ಯಾಂಕ್ ಅಂದರೆ ಎಲ್ಲರಿಗೂ KE ಅಂದರೆ CET ಎಕ್ಸಾಮ್ ಏನು ನಡೆಸೋರೋ CET ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ಕೊಂಡು ಅದ್ರ ಪ್ರಕಾರ ರ್ಯಾಂಕ್ ಅನ್ನೋದು ಬಿಟ್ಟಾಗ ಎಲ್ಲರಿಗೂ ಈಕ್ವಲ್ ಕ್ರೈಟೀರಿಯಾಸ್ ಅನ್ನೋದು ಸಿಗುತ್ತೆ. ಎಲ್ಲರಿಗೂ ತಾನು ನೆನೆಸ್ಕೊಂಡಿದ್ದೊಂದು ಕಾಲೇಜ್ ಆಗಿರ್ಬೋದು, ತನ್ನ ಡ್ರೀಮ್ ಆಗಿರ್ಬೋದು, ಆವಾಗ ಅಚೀವ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂದರೆ ಈ ಒಂದು ಪ್ರೊಟೆಸ್ಟು ನಿಲ್ಲಲ್ಲ. ಈ ಒಂದು ಪ್ರೊಟೆಸ್ಟ್ ಮೂಲಕ ಎಷ್ಟೋ ಪೇರೆಂಟ್ಸು ಕೋರ್ಟ್ಗೆ ಹೋಗ್ತೀನಿ ಅಂದವ್ರೆ. ಕೋರ್ಟಲ್ಲಿ ಇವಾಗ ಅವ್ರೇನು ಡಿಸೈಡ್ ಮಾಡ್ತಾರೋ, ಅಲ್ಲೇನು ನ್ಯಾಯ ಹೇಳ್ತಾರೋ ಅದ್ರ ಮೂಲಕ ಒಂದು ಜಸ್ಟಿಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನೇನು ಹೇಳೋದು ಅಂದರೆ, ಇವಾಗ ಈ ಒಂದು ಸ್ಟೇಟ್ಮೆಂಟ್ಗೆ ನಿಜವಾದ ಸೊಲ್ಯೂಷನ್ ಯಾರು ಅಂದರೆ ನಾವೇಗಳೇನೆ, ನಾವು ಸ್ಟೂಡೆಂಟ್ಸ್ ಏನಿದ್ದೀವಿ, ರಿಪೀಟರ್ಸ್ ಆಗಿರ್ಬೋದು, ಡ್ರಾಪರ್ಸ್ ಆಗಿರ್ಬೋದು, ಫ್ರೆಷರ್ಸ್ ಆಗಿರ್ಬೋದು, 3 ಜನ ಸೇರಿಕೊಂಡು ನಮ್ಮ 3 ಜನಕ್ಕೂ ಒಂದೇ ಥರನೇ ಸಿಗಲಿ, ಅಂದರೆ ನಮ್ಮ 3 ಜನಕ್ಕೂ CET ಮಾರ್ಕ್ಸ್ ಮೂಲಕನೇ ಆ ಒಂದು ರ್ಯಾಂಕಿಂಗ್ ಅನ್ನೋದು ಸಿಗಲಿ ಅಂತ ಒಂದು ಗುಂಪಾಗಿ ಸೇರ್ಕೊಂಡು ನೀವೆಲ್ಲರೂ ಸೇರಿ ಮಾಡಿದ್ರೆ ಆವಾಗ ನೀವು ಕೇಳ್ಕೊಂಡಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದೇ ಒಂದು ಜಾಗದಲ್ಲೂ ಒಂದು ವಿಷಯ ಬೇಕು ಅಂದರೆ ನೀವೆಲ್ಲ ಕಡೆನೂ ಗುಂಪಾಗಿ ಹೋಗಿ ನಿಂತ್ಕೊಳ್ಳಿ. ಒಂದು ವಿಷಯ ಕೇಳ್ಕೊಂಡು ಗುಂಪಾಗಿ ಹೋಗಿ ನಿಂತ್ಕೊಂಡಾಗ ಒಂದು ಗ್ರೂಪ್ಗೆ ಅವ್ರು ಯಾವತ್ತೂ ಕೊಡಲ್ಲ ಅಂತ ಹೇಳೋದೇ ಇಲ್ಲ. ಯಾಕಂದರೆ ಒಬ್ಬನಿಗಂದ್ರೆ ಇಗ್ನೋರ್ ಮಾಡಿಬಿಡ್ತಾರೆ, ಒಬ್ಬ ತಾನೇ ಏನು ಕೇಳ್ತಾನೆ ಅವನಿಗೋಸ್ಕರ ನಾವು ಇಷ್ಟು ಕೆಲಸ ಮಾಡ್ಬೇಕಂತ ಇಗ್ನೋರ್ ಮಾಡ್ತಾರೆ. ಬಟ್ ಒಂದು ಗ್ರೂಪ್ ಅಂತ ಕೇಳೋಕೆ ಹೋದರೆ ಪಕ್ಕ ಅವರಲ್ಲಿ ನಿಮಗೋಸ್ಕರನೇ ಆ ಒಂದು ಸೊಲ್ಯೂಷನ್ ಅನ್ನು ನೀಡ್ತಾರೆ. ಸೊ ಬಿ ಸಪೋರ್ಟಿವ್, ಅಂದರೆ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದು ಅದೇನೆ, ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಿ. ನಾನು ಫ್ರೆಷರ್, ಅವ್ನು ರಿಪೀಟರ್, ಇವನು ಡ್ರಾಪರ್ ಅನ್ನೋ ಥರ ಸಪ್ರೇಟ್ ಮಾಡಿಬಿಟ್ಟು ನನ್ನ ಕೆಲಸ ಆಯಿತು, ನನಗೆ ಸೀಟ್ ಸಿಕ್ತು ಅನ್ನೋ ಥರ ಇರಬೇಡಿ. ಸೊ ಬಿ ಸಪೋರ್ಟಿವ್ ಗಾಯ್ಸ್. ಥ್ಯಾಂಕ್ ಯು.